ಮೊದಲನೇದಾಗಿ ಏನು ಮಾತಾಡಬೇಕು ಅನ್ನೋದು ನನಗೆ ಹೊಳ್ಳುವುದು. ಯಾಕಂದರೆ ತೊಟ್ಟಲ್ದಾಗಿರುವಂತಹ ಕೂಸಿಗೆ ಏನಾದರೂ ಮಾತಾಡ್ಸಿದ್ರೆ ಮಾತಾಡುತ್ತೆ, ಮಾತಾಡೋದಿಲ್ಲ. ಅದಕ್ಕೆಲ್ಲ ಕಲಿಸ್ಬೇಕು. ಹಂಗೆ ತಂದೆ ತಾಯಿ ಸ್ಥಾನದೊಳಗೆ ನಿಂತು ತಂದೆಯಾದವರು ಋಷಭಲಿಂಗ ಪೂಜ್ಯರು, ತಾಯಿಯಾದವರು ಯರ್ನಾಳದ ಪರಮ ಪೂಜ್ಯರು ನನಗೆ ಏನು ಕಲಿಸ್ತಾರಲ್ಲ, ನಾನಿವತ್ತು ತೊಟ್ಟಲ್ಲ ಹಾಕಿದ ಕೂಸು ಅವರು ತಂದೆ ತಾಯಿ ಸ್ವರೂಪಿಗಳು ನನಗೆ ಏನು ಕಲಿಸ್ತಾರ ಅದನ್ನು ನಾನು ಕಲ್ಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಪರಮ ಪೂಜ್ಯ ಸಂಗಮಬಸವ ಶಿವಯೋಗಿಗಳು ಅಂತಂದರೆ ಅದು ಶೈಕ್ಷಣಿಕ ಕ್ರಾಂತಿ, ಅದು ಯುಗಾವತಾರಿಯ ಒಂದು ಪರಮಾವತಾರ. ಅಂತಹ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಒಂದು ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಋಷಭಲಿಂಗ ಅಪ್ಪಾಜಿಯವರು ಹಾಗೂ ಯರ್ನಾಳಿನ ಅಪ್ಪಾಜಿಯವರು ನನಗೆ ದಯಪಾಲಿಸ್ತಾ ಇದ್ದಾರೆ. ಅಂತಹ ದೊಡ್ಡ ಪೀಠದ ಜವಾಬ್ದಾರಿಯನ್ನು, ದೊಡ್ಡ ಸೇವೆ ಮಾಡುವಂತಹ ದೊಡ್ಡ ಅವಕಾಶ, ಆ ಸೇವೆಯ ಅವಕಾಶ ಸಿಗಬೇಕು ಅಂತಂದರೆ 7 ಜನ್ಮದ ಪುಣ್ಯ ಮಾಡಿರಬೇಕು. ಅಂತಹ ಪೀಠದ ಸದ್ಭಕ್ತರ ಸೇವೆ, ಆ ಪೀಠದ ಸೇವೆ, ಶಿಕ್ಷಣದ ಸೇವೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ. ಅಂತಹ ಜವಾಬ್ದಾರಿಯನ್ನು ಆ ಋಷಭಲಿಂಗೇಶ ಆತ ನನ್ನ ಮೇಲೆ ಕೃಪೆಯನ್ನು ತೋರಿಸಿ ಅವ ಹೆಂಗೆ ನಡೆಸ್ತಾನ ಹಾಗೆ ನಾನು ನಡ್ಕೊಂಡು ಹೋಗ್ತೀನಿ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರ ಮುಂದೆ ತಿಳಿಸಿ